ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಾಲೂರಿನ ಕೇಡಿಗಳ ಹಟ್ಟಹಾಸ. ನದಿ ತೀರದ ದೇವಸ್ಥಾನದ ಪವಿತ್ರ ಮೂರ್ತಿಗಳನ್ನ ವಿರೂಪಗೊಳಿಸಿದ್ದಾರೆ ದುಷ್ಕರ್ಮಿಗಳು. ಹೌದು, ಗ್ರಾಮದ ನದಿ ದಡದಲ್ಲಿರುವ ಶ್ರೀರಾಮಲಿಂಗೇಶ್ವರ, ನಾಗಪ್ಪ ಹಾಗೂ ಹೊನ್ನೆತ್ತಮ್ಮ ದೇವಿಯ ಪವಿತ್ರ ಮೂರ್ತಿಗಳನ್ನ ರಾತ್ರೋರಾತ್ರಿ ಹಾಳುಗೆಡವಲಾಗಿದೆ. ಇನ್ನು ಮುಂಜಾನೆ ಪೂಜೆಗೆ ಹೋದ ಗ್ರಾಮಸ್ಥರು ಮೂರ್ತಿಗಳ ಸ್ಥಿತಿ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ನದಿ ತೀರದ ಈ ಭಾಗದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ವ್ಯವಸ್ಥೆ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಿಡಿಗೇಡಿಗಳು ಈ ಅಧರ್ಮದ ಕೆಲಸ ಎಸಗಿದ್ದಾರೆ. ಘಟನೆ ಈಗಷ್ಟೇ ಬೆಳಕಿಗೆ ಬಂದಿದ್ದು ಗ್ರಾಮದಲ್ಲಿ ಆಕ್ರೋಶದ ಕಟ್ಟೆ ಒಡೆದಿದೆ. ಪವಿತ್ರ ಕ್ಷೇತ್ರದಲ್ಲಿ ಇಂತಹ ಕೃತ್ಯ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಿರಂತರ ವೀಕ್ಷಿಸಿ ಸಮಗ್ರ ನ್ಯೂಸ್ ಕನ್ನಡ. ವರದಿ ರಂಗನಾಥ್ ಕಂದಗಲ್, ಮುಂಡರಗಿ. ಆಮೇಲೆ ನಾಗಪ್ಪನ ತೋರಿಸು. ಅದು ಈಶ್ವರಲ್ಲೇ ಅವ್ರು ಹೊಡೆದಾರ ಅಂದ್ರೆ ತಲೆ ಮೇಲೆ ಕಾಲು ಇಟ್ಟಿರ್ತಾರ, ಎಲ್ಲ ಮಾಡಿರ್ತಾರೆ, ಎಷ್ಟು ಮಾಡಿರ್ತಾರೆ. ಭುಜ ನೋಡು, ಹೋಗಂಗ ಒಳಗೆ ಹೋಗ್ಬಿಡ, ಹಿಂಗೆ ಸೈಡ್ ನೀಟ್ ಹಚ್ಕೊಂಡ ಬಕಲ್ವರೆಗೆ ಹೋಗಂದ್ರೆ ಕ್ಲಿಯರ್ ಆಗಿ ಜೂಮ್ ಮಾಡಿದೆ. ಓಕೆ, ಈಶ್ವರನ ಆಮೇಲೆ ಬೆಳಗ್ಗೆ ಕ್ಲಿಯರ್ ಐತೆ, ಮಸ್ತ್ ಕ್ಲಿಯರ್ ಐತೆ. ಇನ್ನೂ ಸ್ವಲ್ಪ ಒಳಗೆ ಹೋಗು. ಒಂದು ನಿಮಿಷ. ಹಂಗ ಮಗ್ಲ ಬಂದಿದ್ದೆಲ್ಲ ನೋಡಿ. ತೋರಿಸು, ಆಮೇಲೆ ನಾಗಪ್ಪನ ತೋರಿಸು. ಅದು ಈಶ್ವರಲ್ಲೇ ಅವ್ರು ಹೊಡೆದಾರ ಅಂದ್ರೆ ತಲೆ ಮೇಲೆ ಕಾಲು ಇಟ್ಟಿರ್ತಾರ, ಎಲ್ಲ ಮಾಡಿರ್ತಾರೆ, ಎಷ್ಟು ಮಾಡಿರ್ತಾರೆ. ಭುಜ ನೋಡು, ಹೋಗಂಗ ಒಳಗೆ ಹೋಗ್ಬಿಡ, ಹಿಂಗೆ ಸೈಡ್ ನೀಟ್ ಹಚ್ಕೊಂಡ ಬಕಲ್ವರೆಗೆ ಹೋಗಂದ್ರೆ ಕ್ಲಿಯರ್ ಆಗಿ ಜೂಮ್ ಮಾಡಿದೆ. ಓಕೆ, ಈಶ್ವರನ ಆಮೇಲೆ ಬೆಳಗ್ಗೆ ಕ್ಲಿಯರ್ ಐತೆ, ಮಸ್ತ್ ಕ್ಲಿಯರ್ ಐತೆ. ಇನ್ನೂ ಸ್ವಲ್ಪ ಒಳಗೆ ಹೋಗು.